ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ರಿಂಗ್ ಬೀಡ್ಸನ್ನು ಯೂಸ್ ಮಾಡಿ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಒಂದು ಕ್ರೋಶಾ ಡಿಸೈನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಈ ರೀತಿ ರಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ರೀತಿ ಅದರೊಳಗಡೆಗೆ ರಿಂಗ್ ಬೀಡ್ಸ್ ಮಧ್ಯದಲ್ಲಿ ಈ ರೀತಿ ಮುತ್ತನ್ನು ಯೂಸ್ ಮಾಡ್ಕೊತೀನಿ. ನಾನಿಲ್ಲಿ ಬಾರ್ಡರ್ ಕಲರ್ದು 6 ಎಳೆ ಥ್ರೆಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ನಾನು ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಇಲ್ಲಿ ಬಾರ್ಡರ್ ಕಲರ್ದು ನಾನು ಥ್ರೆಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಕ್ರೋಶಾ ನೀಡಲು 9.0 85 mm ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಈ ರೀತಿ ಸ್ಯಾರಿ ಹಿಂಭಾಗಕ್ಕೆ ಇಟ್ಕೊಂಡು ಲಾಕ್ ಮಾಡ್ಕೊಬೇಕು. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಈ ರೀತಿ 2 ಟೈಮ್ಸ್ ಲಾಕ್ ಆದಮೇಲೆ 1 2 3 4 ಸಿಂಗಲ್ ಚೈನ್ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ 1 2 3 4 ಮತ್ತು 4 ಚೈನ್ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್. ಈ ರೀತಿ 2 ಟೈಮ್ಸು 4 ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡಿ ನಾನಿಲ್ಲಿ ನೀಡನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಇದು ಬೀಡ್ಸು ಮುತ್ತು ತುಂಬ ಸ್ಮಾಲ್ ಹೋಲ್ ಇರೋದ್ರಿಂದ ನಾನಿಲ್ಲಿ ಕ್ರೋಶಾ ನೀಡಲು 12.06 mm ತೊಗೊಂಡಿದ್ದೀನಿ. ಇಲ್ಲಾಂದರೆ ಮಾಮೂಲಿ ಕ್ರೋಶಾ ನೀಡಲ್ಲೇ ಆಗುತ್ತೆ. ಈ ರೀತಿ ಬೀಡ್ಸ್ ಹಾಕೋದಕ್ಕೆ ಮಾತ್ರ ಈ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಇದು ನೀಡಲ್ ಹಾಕ್ಬಿಟ್ಟು ಬೀಡ್ಸ್ ಹಾಕ್ಬಿಟ್ಟು ಮತ್ತೆ ನಾನು ನೀಡಲ್ನ ಚೇಂಜ್ ಮಾಡ್ಕೊತೀನಿ. ರೀತಿ ಒಂದು ರಿಂಗ್ ಬೀಡ್ಗೆ ಒಂದು ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಅಲ್ಲಿಂದ 1 2 3 4 ಸಿಂಗಲ್ ಚೈನ್ ಮತ್ತು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಲಾಕ್ ಮತ್ತು 1 2 3 4 ಸಿಂಗಲ್ ಚೈನ್, ಸಿಂಗಲ್ ಲಾಕ್ ಮತ್ತು 1 2 3 4 ಸಿಂಗಲ್ ಚೈನ್ ಮತ್ತು ಒಂದು ಸಿಂಗಲ್ ಲಾಕ್. 3 ಟೈಮ್ಸು 4 ಸಿಂಗಲ್ ಚೈನ್ ಆಗಿದೆ. ಇವಾಗ ನಾನು ಮತ್ತೆ ನೀಡಲ್ನ ಈಚೆ ತೆಗೆದು ಇನ್ನೊಂದು ಬೀಡು, ರಿಂಗ್ ಬೀಡು ಮತ್ತು ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾವು ಹಾಕ್ಕೊಂಡು ಥ್ರೆಡ್ ಹಾಕ್ಕೊಂಡು ಈ ರೀತಿ ಹೊರಗಡೆಗೆ ಎಳ್ಕೊಬೇಕು. ಎಳ್ಕೊಂಡಾದ್ಮೇಲೆ ನೀಡಲ್ನ ಚೇಂಜ್ ಮಾಡ್ಕೋಬೇಕು. ಮತ್ತು ರಿಂಗ್ ಬೀಡ್ಗೆ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪು ಇಷ್ಟೇ. ಸ್ಟಾರ್ಟಿಂಗು ಲಾಕ್ ಮಾಡ್ಕೋಬೇಕು. 4 ಸಿಂಗಲ್ ಚೈನ್ ಹಾಕ್ಕೊಬೇಕು, ಮತ್ತು ಲಾಕ್ ಮಾಡಬೇಕು, ಮತ್ತು 4 ಸಿಂಗಲ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು, ಮತ್ತು ಒಂದು ಬೀಡ್ ಹಾಕಬೇಕು. ಬೀಡ್ ಲಾಕ್ ಮಾಡಿ ಮತ್ತು ಸ್ಯಾರಿಗೆ ಒಂದು ಸಲ ಲಾಕ್ ಮಾಡಿ ಮತ್ತು 4 ಚೈನ್ನ 1 2 3 ಟೈಮ್ಸು ಹಾಕ್ಕೊಬೇಕಾಗುತ್ತೆ. ಮತ್ತು ಬೀಡ್ಸು ಇದೇ ರೀತಿ ಫಸ್ಟ್ ಸ್ಟೆಪ್ಪನ್ನು ಫಿನಿಷ್ ಮಾಡ್ಕೊಬೇಕು. ಇವಾಗ ನಾನು ಲಾಸ್ಟ್ ಸ್ಟೆಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ 2 ಟೈಮ್ಸು
2 ಟೈಮ್ಸ್ ಆದರೂ ಸಿಂಗಲ್ ಲಾಕ್ ಮಾಡ್ಕೋಬೋದು, ಅಥವಾ ಈ 4 ಚೈನ್ ಗ್ಯಾಪಿಗೆ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ಸಿಂಗಲ್ ಲಾಕ್ ಮಾಡ್ಕೊಬೋದು. ಸಿಂಗಲ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ 1 ಟೈಮು ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನಿಗೆ 1 ಸಲ ಸಿಂಗಲ್ ಲಾಕ್ ಮಾಡಿಕೊಂಡು ಅಲ್ಲಿಂದ ನೀಡಲ್ ಮೇಲೆ 2 ಸಲ ಥ್ರೆಡನ್ನು ತಗೊಂಡು ತ್ರಿಬಲ್ ಕ್ರೋಶೆ ಮಾಡಬೇಕು. ಎರಡಕ್ಕೊಂದು, ಎರಡಕ್ಕೊಂದು, ಎರಡಕ್ಕೊಂದು. 1 2 3. ಇಲ್ಲಿ ನಾನು 15 ತ್ರಿಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಒಂದು ಹಾಫ್ ರಿಂಗ್ ಒಳಗಡೆಗೆ 15 ಟೈಮ್ಸು ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. One, 2, 3, 4, 5. ಸಿಕ್ಸ್. ಇವಾಗ 6 ಟೈಮು ತ್ರಿಬಲ್ ಕ್ರೋಶ್ ಆಗಿದೆ. 6 ಟೈಮ್ ಆದಮೇಲೆ ನಾನು ಈ ರೀತಿ ಒಂದು ಸ್ಮಾಲ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಇವಾಗ 3 ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಇವಾಗ ನಾನು 3 ಟೈಮ್ಸು ಬೀಡ್ಸ್ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 6 ಟೈಮು ಹಾಗೇ ತ್ರಿಬಲ್ ಕ್ರೋಶೆ ಮಾಡ್ಕೊತೀನಿ. ಟೋಟಲು 15 ಟೈಮ್ಸು ಹಾಫ್ ರಿಂಗಲ್ಲಿ ತ್ರಿಬಲ್ ಕ್ರೋಶೆ ಬರುತ್ತೆ. ಇವಾಗ ಬೀಡ್ಸಿಂದ ಈ ಕಡೆಗೆ 6 ಆಯಿತು. 6 ತ್ರಿಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಡೈರೆಕ್ಟಾಗಿ ನೀಡಲ್ ಹಾಕಿ ಅಂತಂದು ಒಂದು ಲಾಕ್ ಮಾಡಬೇಕು. 2 ಟೈಮ್ಸು ಅಥವಾ 1 ಟೈಮ್ ಆದರೂ ಲಾಕ್ ಮಾಡ್ಕೊಬೋದು. 2 ಟೈಮ್ಸ್ ಲಾಕ್ ಆದಮೇಲೆ 1 2 3 4 ಸಿಂಗಲ್ ಚೈನ್, 4 ಸಿಂಗಲ್ ಚೈನ್ ಹಾಕಿ ಲಾಕ್ ಇರೋ ಕಡೆನೇ ಲಾಕ್ ಮಾಡಿ, ಮತ್ತು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಲಾಕ್,
ಮತ್ತು ಇಲ್ಲಿಂದ ತ್ರಿಬಲ್ ಕ್ರೋಶ ಆರ್ಚ್ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ನಾನು ಸ್ಯಾರಿ ಫುಲ್ಲು ಹಾಕಿಬಿಟ್ಟು ಕುಚ್ಚು ಹಾಕ್ಬಿಟ್ಟು ಫೈನಲಾಗಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಅಲ್ಲಿ ತೋರಿಸ್ತೀನಿ.